ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಾಮಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಹೆಸರುಬೇಳೆ ಎಷ್ಟು ತಂಪು ಅಂತ ಈ ಬೇಸಿಗೆಗಾಲದಲ್ಲಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ 1 ಕಪ್ ಹೆಸರುಬೇಳೆನ ತೊಗೊಂಡಿದ್ದೀನಿ, 10ರಿಂದ 15 ಬಾದಾಮಿ ತೊಗೊಂಡಿದ್ದೀನಿ, 10ರಿಂದ 15 ಗೋಡಂಬಿ ಮತ್ತು ಗಸಗಸೆ ಮತ್ತು 1 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು? ಸೊ ಈಗ 1 ಕಪ್ ಹೆಸರುಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ಆನಂತರ ಈಗ ಬಾದಾಮಿ ತೊಗೊಂಡಿವಿ ಮತ್ತು ಗೋಡಂಬಿ, ಗಸಗಸೆ, ತೆಂಗಿನಕಾಯಿ ಇದನ್ನೆಲ್ಲ ಜಾರೊಳಗೆ ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಹೆಸರುಬೇಳೆ ತೊಳೆದಾಗಿದೆ. ಇದನ್ನು 2 ಕಪ್ ನೀರನ್ನು ಸೇರಿಸಿ ಇದಕ್ಕೆ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ಅದು ಸಾಫ್ಟಾಗಿ ಮೆತ್ತಗಾಗಬೇಕು. ಸೊ ಈಗ ಕುಕ್ಕರಲ್ಲಿ ಮುಚ್ಚಿಸ್ತಾ ಇದ್ದೀವಿ. ಸೊ ಈಗ 2ರಿಂದ 3 ವಿಷಲ್ ಆಗಲಿ. ಸೊ ಮುಂಚೆ ನಿಮಗೆ ಬೆಲ್ಲ ಎಷ್ಟು ತೊಗೊಬೇಕು ಅಂತ ಹೇಳಿಲ್ಲ, ಸಾರಿ. ಸೊ ಈಗ 2 ಕಪ್ ಬೆಲ್ಲ ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಸೋದಿಸ್ಕೊಳ್ಳೋಣ. ಸೊ ಇವಾಗ ಹೆಸರುಬೇಳೆ ಬೆಂದಾಗಿದೆ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಬೆಲ್ಲಾಗಿ ನೀರು ಹಾಕಿಟ್ಟಿದ್ದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಅದನ್ನು ಹಾಗೆ ಸ್ವಲ್ಪ ಕುದಿಸ್ಕೊಳ್ಳಿ. ಈಗ ತೆಂಗಿನಕಾಯಿ ಮಿಶ್ರಣನ ಆಲ್ರೆಡಿ ರುಬ್ಬಿರೋ ತೆಂಗಿನಕಾಯಿ ಮಿಶ್ರಣ ಇದಕ್ಕೆ ಹಾಕ್ಕೊಳ್ಳಿ. ಸೊ ವೇಸ್ಟ್ ಮಾಡೋದು ಬೇಡ, ಇನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಳಿದಿರೋ ತೆಂಗಿನಕಾಯಿ ಜೊತೆ ನೀರು ಸಮೇತ ಹಾಕ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು? ಈಗ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಸ್ಟಿರ್ ಮಾಡಿ, ಸೊ ಹೊಂದ್ಕೊಳ್ಬೇಕು. ಹೆಸರುಬೇಳೆ ತೆಂಗಿನಕಾಯಿ ಮಿಶ್ರಣ ಎಲ್ಲ ಹೊಂದ್ಕೊಳ್ಳುವಂತೆ ಸ್ಟಿರ್ ಮಾಡಿ. ಸೊ ನಾವೇನು ಮಾಡಿದ್ವಿ, ಈಗ ಬೆಲ್ಲಾಗೆ ನೀರು ಹಾಕಿ ಕುದಿಸ್ಕೊಂಡಿದ್ವಿ. ಅದೇನಾದರೂ ಕಸ ಕಡ್ಡಿ ಇದ್ದರೆ ಈ ಫಿಲ್ಟ್ರನ್ನ ತಗೊಂಡು ಸೋದಿಸ್ಕೊಳ್ಳಿ. ಸೊ ಏನಾದರೂ ಕಸ ಕಡ್ಡಿ ಇದ್ದರೆ ಸ್ವಲ್ಪ ಕಲ್ಲುಗಳೇನಿದ್ದರೆ ಹೊರಗಡೆ ಬರುತ್ತೆ. ಇವಾಗ ತೆಂಗಿನಕಾಯಿ ಮಿಶ್ರಣ ಹಾಕಿದ್ದೀವಿ. ಆಮೇಲೆ ಬೆಲ್ಲನೂ ಸಹ ಹಾಕ್ಕೊಂಡು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ 2ರಿಂದ 3 ಸ್ಟಿರ್ ಕೊಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ವ್ಯೂವರ್ಸ್, ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಇದು ಏನಾದರೂ ಇದರಲ್ಲಿ ತಪ್ಪುಗಳಿದೆ ದಯವಿಟ್ಟು ಕ್ಷಮಿಸಿ. ಈಗ 2ರಿಂದ 3 ಕುದಿ ಬರಲಿ. ಸೊ ಈಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು 2 ಸ್ಪೂನ್ ತುಪ್ಪ, ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಮಧ್ಯ ಸ್ಟಿರ್ ಮಾಡ್ಕೊಳ್ಳಿ ಈ ಥರ. ಈಗ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿನ ಈ ಪಾಯಸಕ್ಕೆ ಹಾಕ್ಕೊಂಡು ಮತ್ತೆ 2ರಿಂದ 3 ಸಲ ಸ್ಟಿರ್ ಕೊಡಿ. ಸೊ ಯಾಕಂದರೆ ಈಗ ಹೆಸರುಬೇಳೆ ತೆಂಗಿನಕಾಯಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ 2ರಿಂದ 3 ಸಲ ಈ ಥರ ಸ್ಟಿರ್ ಮಾಡ್ಕೊಳ್ಳಿ. ಸೊ ಇದು ಬಂದು ನಿಮ್ಮ ಕನ್ಸಿಸ್ಟೆನ್ಸಿ ವ್ಯೂವರ್ಸ್. ಸೊ ನಿಮಗೆ ತೆಳ್ಳಗೆ ಏನಾದರೂ ಬೇಕಂತಂದರೆ ಸೊ ಆ ಸ್ಟವನ್ನು ಆಫ್ ಮಾಡ್ಕೊಬೋದು. ಒಂದು 3 ಸಲ ಕುದ್ದಾದ್ಮೇಲೆ. ಇಲ್ಲ ನಮಗೆ ಗಟ್ಟಿ ಬೇಕು ಅಂತಂದರೆ ಇನ್ನೂ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಹೆಸರುಬೇಳೆ ಪಾಯಸ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.